ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಡಿಕೇರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ದುರಸ್ತಿಯಲ್ಲಿರುವ ರಸ್ತೆಗಳನ್ನು ಮಳೆ ನಿಂತ ಕೂಡಲೇ ಕೆಲಸ ಆರಂಭಿಸುವಂತೆ ಶಾಸಕರಾದ ಡಾಕ್ಟರ್ ಮಂತರಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಟಿಎಪಿಸಿಎಂಎಸ್ ನೂತನ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ತೇರ್ನೇನಹಳ್ಳಿ ಬಲದೇವ್ ಆಯ್ಕೆಯಾಗಿದ್ದಾರೆ. ಹಾಸನ ನಗರದ ಸುಜಲಾ ಕಾಲೇಜ್ ಆಫ್ ಕಾಮರ್ಸ್ ಕಾಲೇಜಿನಲ್ಲಿ ಪರಿಚಯ ಅಭಿವಿನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಡಿಕೇರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ದುರಸ್ತಿಯಲ್ಲಿರುವ ರಸ್ತೆಗಳನ್ನು ಮಳೆ ನಿಂತ ಕೂಡಲೇ ಕೆಲಸ ಆರಂಭಿಸುವಂತೆ ಶಾಸಕರಾದ ಡಾಕ್ಟರ್ ಮಂತರಗೌಡ ಸೂಚನೆ ನೀಡಿದ್ದಾರೆ. ಲೋಕೋಪಯೋಗಿ, ಪಂಚಾಯತ್ ರಾಜ್ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರಗೌಡ ಮಡಿಕೇರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ದುರಸ್ತಿಗೊಳಗಾಗಿರುವ ರಸ್ತೆಗಳ ಸಂಪೂರ್ಣ ಪಟ್ಟಿ ಸಿದ್ಧಪಡಿಸಿಟ್ಟುಕೊಳ್ಳುವಂತೆ ಶಾಸಕರು ಸೂಚನೆ ನೀಡಿದ್ದಾರೆ. ಮಳೆ ನಿಂತ ಕೂಡಲೇ ವಿಳಂಬರಹಿತವಾಗಿ ರಸ್ತೆ ದುರಸ್ತಿಯನ್ನು ಸಮಾರೋಪಾದಿಯಲ್ಲಿ ಕೈಗೊಳ್ಳುವಂತೆ ಡಾಕ್ಟರ್ ಮಂತರಗೌಡ ಕರೆ ನೀಡಿದ್ದಾರೆ. ಕಾಮಗಾರಿ ಗುಣಮಟ್ಟವಿಲ್ಲದೆ ಹೋದಲ್ಲಿ ಸಂಬಂಧಿಸಿದ ಗುತ್ತಿಗೆದಾರರನ್ನು ಹೊಣೆಯಾಗಿಸುವಂತೆ ಶಾಸಕ ಡಾಕ್ಟರ್ ಮಂತರಗೌಡ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ದಾರೆ. ಮಳೆ ಬಿಡುವು ನೀಡುತ್ತಿಲ್ಲವಾದ್ದರಿಂದ ರಸ್ತೆ, ಚರಂಡಿ, ಹೆದ್ದಾರಿ ದುರಸ್ತಿ ಕಾಮಗಾರಿ ವಿಳಂಬವಾಗುತ್ತಿರುವ ಬಗ್ಗೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಆಮೇಲೆ ಮಡಿಕೇರಿ ತಾಲೂಕು ಮೂರ್ನಾಡು ಬಲ್ಮುರಿ ಇದಲ್ವಾ, ಮಡಿಕೇರಿ ಹಾಕತ್ತೂರು ಅಬ್ಬೆಕೊಂಡ ಅಂದ್ರೆ ಇದು 200 ಕೋಟಿ ಇದರಲ್ಲಿದೆ. ಇದು 0 ಅಂದ್ರೆ ಸ್ಟಾರ್ಟಿಂಗ್ ಮಡಿಕೇರಿ ತಾಲೂಕು ಹಾಕತ್ತೂರು ಬ್ಯಾಕ್ ಇದು ಅಬ್ಬೆಕೊಂಡ ಇದರಿಂದ ಇಲ್ಲಿಗೆ 0 to 9 ಹಾಗೂ 12.2 to 16.9. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ರಘುಕೋಟಿ, ಕುಶಾಲನಗರ. ಕೊಪ್ಪಳ ಜಿಲ್ಲೆಯಲ್ಲಿ ಕೆಆರ್ಎಸ್ ಪಕ್ಷದ ವತಿಯಿಂದ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುವ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುವ ಅಭಿಯಾನ ಯಶಸ್ವಿಯಾಗಿ ನಡೆಯಿತು. ನಗರದ ಶ್ರೀ ಗವಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಚಾಲನೆ ನೀಡಿ ಬಸವೇಶ್ವರ ಸರ್ಕಲ್, ಅಶೋಕ ವೃತ್ತ, ಹೊಸ ಬಸ್ ನಿಲ್ದಾಣದ ಮೂಲಕ ಪಾದಯಾತ್ರೆ ಮಾಡಿ ಅಭಿಯಾನದ ಕುರಿತು ಜನಜಾಗೃತಿ ಹಾಗೂ ಪಕ್ಷದ ಸದಸ್ಯತ್ವ ಮಾಡುವ ಮೂಲಕ ದೇಣಿಗೆ ಸಂಗ್ರಹಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಸೋಮಸುಂದರ್ ಅವರು, ಇತ್ತೀಚಿನ ದಿನಗಳಲ್ಲಿ ಕನ್ನಡಿಗರು ಅನುಭವಿಸುತ್ತಿರುವ ನೋವುಗಳಿಗೆ, ಕಷ್ಟ ಕಾರ್ಪಣ್ಯಗಳಿಗೆ ನಮ್ಮನ್ನ ಆಳುತ್ತಿರುವ ಎಲ್ಲ ರಾಜಕೀಯ ಪಕ್ಷಗಳು ನೇರವಾಗಿ ಕಾರಣ. ಅವರವರ ಸ್ವಾರ್ಥದ ಮತ್ತು ಕುಟುಂಬದ ರಾಜಕಾರಣದಲ್ಲಿ ರಾಜ್ಯದ ಮತದಾರನ ಮೂರ್ಖರನ್ನಾಗಿ ಮಾಡಿ ಜನರನ್ನ ವಂಚಿಸುತ್ತಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಅಧ್ಯಕ್ಷ ಶ್ರೀ ಜೋಗನಹಳ್ಳಿ ಗುರುಮೂರ್ತಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆನಂದ್, ಪ್ರಸನ್ನಕುಮಾರ್, ರೈತ ಘಟಕದ ಕಾರ್ಯದರ್ಶಿ ನಿರುಪಾದಿ ಕೆ ಗೋಮರ್ಸಿ, ಶಿವರಾಜ್ ಕಪಗಲ್, ಕನಕಪ್ಪ ಉಡೆಜಾಲಿ, ಜಿಲ್ಲಾ ಮುಖಂಡರಾದ ಗಣೇಶ್, ಅಮೃತ್, ಗೋಡಚಳ್ಳಿ, ನಾಗರಾಜ್, ಬಸವರಾಜ್, ಯಲಬುರ್ಗಾ, ಮೈನು, ಗಣೇಶ್ ಸಾರಂಗಿ, ಗಣೇಶ್ ಶಿಂದೆ, ಮೆಹಬೂಬ್, ಶಾಮಿದಾ ಅಲಿ, ವೀರೇಶ್ ಉಡಮಕಲ್, ಹುಸೇನ್ ಬಾಷಾ, ಮಲ್ಲಪ್ಪ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬಿಡುಗಡೆ 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 ಬೆಂಬಲಿಸಿ ಬೆಂಬಲಿಸಿ ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಅಂಬೇಡ್ಕರ್ ಅವರ ಸಮಾನತೆಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಆತ್ಮೀಯ ಎಲ್ಲ ಕೊಪ್ಪಳ ನಗರದ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಇವತ್ತು ಬೆಳಗ್ಗೆಯಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದಂತ
ಎದ್ದೇಳು ಕನ್ನಡಿಗ KRS ಪಕ್ಷ ಸೇರುವ ಎನ್ನುವಂತ ಅಭಿಯಾನ ಬಹಳ ಸೊಗಸಾಗಿ ವಿಶೇಷವಾಗಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಹಲವಾರು ಜನ ರಾಜ್ಯ ಸಮಿತಿ ಪದಾಧಿಕಾರಿಗಳು, ಜಿಲ್ಲಾ ಸಮಿತಿಯ ಮುಖಂಡರುಗಳು, ಹಾಗೆ ನಮ್ಮ ಪಕ್ಷದ ಎಲ್ಲ ಬೇರೆ ಬೇರೆ ತಾಲೂಕು ಸಮಿತಿಯ ಪದಾಧಿಕಾರಿಗಳು, ಸೈನಿಕರುಗಳ ಭಾಗವಹಿಸಿ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಯಶಸ್ವಿಯನ್ನ ಮಾಡಿದ್ದಾರೆ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಪಕ್ಷದ ಎಲ್ಲಾ ಸೈನಿಕರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲಿಸಿದ, ಸಹಕರಿಸಿದ, ಆಶೀರ್ವದಿಸಿದ ಎಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇದು ಕೇವಲ ಚಾಲನೆಯನ್ನು ನೀಡುವಂತ ಕಾರ್ಯಕ್ರಮ. ಇಡೀ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಿಗೆ ಭೇಟಿ ನೀಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಮ್ಮಿಕೊಂಡಿರ್ತಕ್ಕಂಥ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿ ಆ ಮುಂದಿನ ದಿನಗಳಲ್ಲಿ ಆ ಜಿಲ್ಲಾ ಸಮಿತಿಯವರು, ಆ ತಾಲೂಕು ಸಮಿತಿಯವರು ಹಳ್ಳಿಗಳಿಗೆ ಈ ಕಾರ್ಯಕ್ರಮವನ್ನ, ಈ ಅಭಿಯಾನವನ್ನ ಜಾರಿಗೊಳಿಸುವಂಥದ್ದು ಜನರಿಗೆ, ಕೇವಲ ನಗರದ ಪ್ರದೇಶದ ಜನರಿಗೆ ಮಾತ್ರ ಜಾಗೃತಿಗೊಳಿಸುವಂಥದ್ದಲ್ಲ, ಹಳ್ಳಿಯಲ್ಲಿ ಕೂಡ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಕೃಷಿ ಕಾರ್ಮಿಕರಿಗೆ, ಬಡವರಿಗೆ, ಹಿಂದುಳಿದವರಿಗೆ, ರೈತರಿಗೆ ಕೂಡ ಅವರ ಹಕ್ಕುಗಳನ್ನ, ಅವರ ಮೂಲಭೂತ ಸೌಲಭ್ಯಗಳನ್ನ ತಿಳಿಸಿಕೊಡುವ ಮೂಲಕ ಅವರಿಗೆ ಕಾನೂನಾತ್ಮಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಜಾಗೃತಿಯನ್ನ ಮಾಡಿ ಮುಂದಿನ ದಿನಮಾನಗಳಲ್ಲಿ ಉತ್ತಮವಾದಂಥ ಆಡಳಿತ ವ್ಯವಸ್ಥೆಯನ್ನು ಕಾಣಲಿಕ್ಕೆ, ಅವರಿಗೆ ಉತ್ತಮವಾದಂಥ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ತಿಳಿಸುವ ಮೂಲಕ, ಉತ್ತಮವಾದಂಥ ರಾಜಕೀಯ ಪಕ್ಷಗಳನ್ನು ಆಯ್ಕೆ ಮಾಡುವಂತ ವಿಚಾರಗಳನ್ನು ಅವರಲ್ಲಿ ತಿಳಿಸುವ ಮೂಲಕ, ಅದೇ ರೀತಿಯಾಗಿ KRS ಪಕ್ಷ ಮಾಡುವಂತ ಜನಪರ ಹೋರಾಟಗಳನ್ನು ಅವರಿಗೆ ತಿಳಿಸುವ ಮುಖಾಂತರ ಅವರನ್ನ ಕೂಡ ನಾಯಕರನ್ನಾಗಿ ಮಾಡಿ, ಅವರನ್ನ ಕೂಡ ಲೀಡರ್ಗಳನ್ನಾಗಿ ಮಾಡಿ ಮುಂದಿನ ದಿನಮಾನಗಳಲ್ಲಿ ನಡೆಯುವಂತ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡುವಂತ ಧೈರ್ಯವನ್ನ, ಆತ್ಮಸ್ಥೈರ್ಯವನ್ನ ತುಂಬಿ ಅವರಲ್ಲಿ ಹುಮ್ಮಸ್ಸನ್ನು ತುಂಬಿ KRS ಪಕ್ಷ ಬೆನ್ನೆಲುಬಾಗಿರುತ್ತೆ ಅನ್ನುವಂತ ಮಾತನ್ನ ತಿಳಿಸಿ ಜಾಗೃತಿ ಮಾಡುವಂತ ಕೆಲಸ ಈ ಕೊಪ್ಪಳ ಜಿಲ್ಲಾ ಸಮಿತಿ ಎಲ್ಲ KRS ಪಕ್ಷದ ಸೈನಿಕರ ಕಾರ್ಯವಾಗಿರುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಲವಾರು ಜನ. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ನಾಪೋಕ್ಲು ಸಮೀಪದ ಕಾರಗುಂದ ಗೌಡ ಸಮಾಜದ ಸಭಾಂಗಣದಲ್ಲಿ ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಶಾರದಾ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಕಾರಗುಂದ ಗೌಡ ಸಮಾಜದ ಸಭಾಂಗಣದಲ್ಲಿ ಶಾರದಾ ಪೂಜೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಒಕ್ಕೂಟದ ಸದಸ್ಯರು, ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿ ದೈವಿ ಕೃಪೆಗೆ ಪಾತ್ರರಾದರು. ಕಾರ್ಯಕ್ರಮದಲ್ಲಿ ಜನಪದ ದಸರಾ ವೇದಿಕೆ ಅಲಂಕಾರದಲ್ಲಿ ಭಾಗವಹಿಸಿದ ಒಕ್ಕೂಟದ ಸದಸ್ಯರು ಹಾಗೂ ಮಕ್ಕಳಿಗೆ ಮತ್ತು ಮಡಿಕೇರಿ ಹಾಗೂ ಗೋಣಿಕೊಪ್ಪಲು ದಸರಾ ಕ್ರೀಡಾಕೂಟದ ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟದಲ್ಲಿ ವಿಜೇತರಾದ ತಂಡಕ್ಕೆ ಅಭಿನಂದನೆ ಸಲ್ಲಿಸಿ ಅವರ ಸಾಧನೆಗೆ ಪ್ರಶಂಸೆ ವ್ಯಕ್ತಪಡಿಸಲಾಯಿತು. ಪೂಜಾ ವಿಧಾನವನ್ನು ಕೊಟ್ಟರು. ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಮುರಳಿ ಭಟ್ರವರು ನೆರವೇರಿಸಿದರು. ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟ ಅಂತ ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು.
ಹಾಸನ ಜಿಲ್ಲೆ ಬೇಲೂರಿನಲ್ಲಿ ತಾಲೂಕು ಆಡಳಿತ ತಾಲೂಕು ವಕೀಲರ ಸಂಘದ ವತಿಯಿಂದ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಹಾಸನ ಜಿಲ್ಲೆ ಬೇಲೂರಿನಲ್ಲಿ ತಾಲೂಕು ಆಡಳಿತ, ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ, ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕು ವಕೀಲರ ಸಂಘ, ನಿಮಾನ್ಸ್ನ NAMAN ತಂಡ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಆಚರಿಸಲಾಯಿತು. ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆ ಮುಂಭಾಗದಿಂದ ಜಾಥಾಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ AS ಸಲ್ಮಾ ಚಾಲನೆ ನೀಡಿದರು. ಈ ವರ್ಷದ ಘೋಷಣೆಯಾದ ತುರ್ತು ಪರಿಸ್ಥಿತಿ ಮತ್ತು ವಿಪತ್ತುಗಳಲ್ಲಿ ಮಾನಸಿಕ ಆರೋಗ್ಯ ಸೇವೆಗಳ ಲಭ್ಯತೆ ಎಂಬ ನುಡಿಗಟ್ಟಿನಡಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸಾರ್ವಜನಿಕ ಆಸ್ಪತ್ರೆಯಿಂದ ಬಸವೇಶ್ವರ ವೃತ್ತದವರೆಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಜಯಲಕ್ಷ್ಮಿ, ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್, ನಮನ ತಂಡದ ಆಸ್ಪತ್ರೆಯ ಮನೋವೈದ್ಯಾಧಿಕಾರಿ ಡಾಕ್ಟರ್ ಸುಮನ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶಿರಸ್ತೆದಾರ್ ತನ್ವೀರ್ ಅಹಮದ್, NAMAN ತಂಡದ ವೈದ್ಯಾಧಿಕಾರಿ ಡಾಕ್ಟರ್ ಸುಮನ, ವಕೀಲರ ಸಂಘದ ಕಾರ್ಯದರ್ಶಿ JC ಪುಟ್ಟಸ್ವಾಮಿಗೌಡ, BO ಉದಯ್ ಕುಮಾರ್, ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಉಷಾ, ತಾಲೂಕು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ದಯಾನಂದ್, ಮನೋವೈದ್ಯರಾದ ಡಾಕ್ಟರ್ ಕೃತಿಕಾ, ಮನೋಶಾಸ್ತ್ರಜ್ಞರಾದ ಪಲ್ಲವಿ, ಮನೋಜ್, ನಮನ ತಂಡದ ಆದ್ಯ, ಆಶಾ ಮೇಲ್ವಿಚಾರಕಿ ವಂದನಾ, ಸಮುದಾಯ ಆರೋಗ್ಯ ಕಾರ್ಯಕರ್ತರು, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತರು ಭಾಗವಹಿಸಿದ್ದರು. ದಿನಕ್ಕೊಂದು ನಗು, ಸದೃಢ ಮನಸ್ಸು, ಸದೃಢ ಮನಸ್ಸು. ಏನು ಮಾನಸಿಕ ಸಮತೋಲನವಾಗಿ ಇತ್ತು ಅಂದರೆ ನಮ್ಮ ಆರೋಗ್ಯ ಪರಿಸ್ಥಿತಿನ ಸುಧಾರಿಸಬಹುದು ಅಂತ ಒಂದು ನಿಟ್ಟಿನಲ್ಲಿ ನಾವು ಆ ಮಾನಸಿಕ ಒಂದು ವ್ಯವಸ್ಥೆ ಅಂದರೆ ಅವರಿಗೆ ಚಿಕಿತ್ಸೆ ಪಡೆಯೋದಕ್ಕೆ ಈ ವರ್ಷದ ಘೋಷವಾಕ್ಯ ಏನಂದರೆ ತುರ್ತು ಪರಿಸ್ಥಿತಿಯಲ್ಲಿ ಮಾನಸಿಕ ಸೇವೆಗಳ ಲಭ್ಯತೆ, ತುರ್ತು ಪರಿಸ್ಥಿತಿ ಮತ್ತು ಇದು ವಿಪತ್ತುಗಳಲ್ಲಿ ಮಾನಸಿಕ ಸೇವೆಗಳ ಲಭ್ಯತೆ. ಈಗಾಗಲೇ COVID-19 ಸುಮಾರು ಜನ ಕೋವಿಡ್ ಬಂದ ಮೇಲೆ ಮಾನಸಿಕವಾಗಿ ತುಂಬ ಜನ ಕುಗ್ಗೋದ್ರು. ಸೊ ತುಂಬ ಅವರಿಗೆಲ್ಲ ನಾವು ಆ ಒಂದು ಕುಗ್ಗೋಗಿರೋರನ್ನ ಮುಂದೆ ಅಂದರೆ ಇದು ಜನ ಅಂದರೆ ಮುಖ್ಯ ವಾಹಿನಿಗೆ ತರೋದ್ರಲ್ಲಿ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡಿ ಈ ಥರದ್ದೆಲ್ಲ ಬರ್ತಾ ಇರ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ. ಯಾಕಂದರೆ ತುಂಬ ಜನ ಮನೆಯಿಂದ ಹೊರಗೆ ಬರ್ತಾ ಇರೋ ಪರಿಸ್ಥಿತಿ ಬಂದ್ಬಿಟ್ಟು ಒಂದು ಕಳೆದ ಒಂದು 2-3 ತಿಂಗಳು. ಅವಾಗ ತುಂಬ ಜನ ಮಾನಸಿಕವಾಗಿ ಖಿನ್ನತೆಗೊಳಗಾದ್ರು. ಅದಕ್ಕೆ ಅವರಿಗೆ ಆ ಖಿನ್ನತೆಯಿಂದ ದೂರ ತರೋದ್ರಲ್ಲಿ ನಮ್ಮ ಇಲಾಖೆ ಮತ್ತು ನಿಮ್ಯಾನ್ಸ್ ಟೀಮು ಈ ಅವರ ಸಹಾಯದೊಂದಿಗೆ ಈಗ ಹಳ್ಳಿಗಳು ಕೂಡ, ಯಾಕಂದರೆ ಬರೀ ಅದೊಂದೇ ಅಲ್ಲ, ಖಿನ್ನತೆ ಅವ್ರನ್ನ ಇನ್ನೂ ಬೇರೆ ಬೇರೆ ಕಾರಣದಿಂದ ಮಾನಸಿಕ ಅಸಮತೋಲನ ತೊಂದರೆ ಆಗುತ್ತೆ. ಹಾಗಾಗಿ ಮಾನಸಿಕ ಆರೋಗ್ಯವನ್ನು ಎಲ್ಲ ಗ್ರಾಮೀಣ ಜನತೆಗೆ ತಲುಪಿಸಲು ಅದರ ಬಗ್ಗೆ ಹೇಗೆ ನಮ್ಮ ಮಾನಸಿಕ ಆರೋಗ್ಯನ ಕಾಪಾಡಿಕೊಳ್ಳೋದು, ಮಾನಸಿಕ ಅಸ್ವಸ್ಥತೆಗೆ ಹೇಗೆ ಒಳಗಾಗಬಾರ್ದು, ಅದರ ತಡೆಗಟ್ಟಲು ಮತ್ತು ಒತ್ತಡ ಮಾಡೋದು, ಅದನ್ನೆಲ್ಲ ನಾವು ನಮ್ಮ ಸಮುದಾಯ ಆರೋಗ್ಯ ಕಾರ್ಯಕರ್ತರಿಂದ ಜನರಿಗೆ ತಿಳಿಸ್ಕೊಡ್ತೀವಿ. ಸೊ 2 ವರ್ಷದಿಂದ ಈ ಪ್ರೋಗ್ರಾಮ್ ನಡೀತಿದೆ. ಬೇಲೂರು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನವನ್ ಕ್ಲಿನಿಕ್ ಅಂತ ರೂಮ್ ನಂಬರ್ 87ನಲ್ಲಿ ಡೈಲಿ ವೈದ್ಯರು ಇರ್ತಾರೆ. ಮತ್ತು ಅರೆಹಳ್ಳಿ ಸೋಮವಾರ ಇರ್ತಾರೆ. ಹಳೆಬೀಡು ಬುಧವಾರ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ. ಸುಮಾರಾಗಿ ಹೇಳಿದ್ದಾರೆ. ಇದನ್ನು ದೈಹಿಕ ಆರೋಗ್ಯದ ಬಗ್ಗೆ ನಾವು ತುಂಬ ಕೇರ್ ತಗೊತೀವಿ. ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಹೆಚ್ಚಿನ ಮಟ್ಟಿಗೆ ಯಾರೂ ಅಷ್ಟೊಂದು ಕೇರ್ ತಗೊಳ್ಳಲ್ಲ. ಯಾಕಂದರೆ ಮಾನಸಿಕ ಆರೋಗ್ಯ ಅಂತ ಹೇಳೋಕ್ಕೆ ನಾವು ಒಂಥರ ಹಿಂಜರಿತೀವಿ. ಬಟ್ ಈ ಮಾನಸಿಕ ಆರೋಗ್ಯ ಈಗೀಗ ಆಲ್ ಓವರ್ ವರ್ಲ್ಡ್, ಇಡೀ ದೇಶದ ಇಡೀ ವರ್ಲ್ಡ್ನಲ್ಲಿ ಮಾನಸಿಕ ಆರೋಗ್ಯ, ಮಾನಸಿಕ ಅಸಮತೋಲನತೆ ತುಂಬ ಜಾಸ್ತಿ ಆಗ್ತಾ ಇದೆ. ಜನರು ಎಷ್ಟೇ ದುಡಿದ್ರು, ಎಷ್ಟೇ ಹಣ ದುಡಿದ್ರು, ಎಷ್ಟೇ ಅವರು ಮುಂದುವರೆದ್ರು ಈ ಮಾನಸಿಕ ಅಸಮತೋಲನದಿಂದ ಅವ್ರು ಬಳಲ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ದೈಹಿಕವಾಗಿ ನಾವು ದೇಹಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತೀವೋ ಹಾಗೆ ಮಾನಸಿಕ ಆರೋಗ್ಯಕ್ಕೂ ನಾವು ಮಹತ್ವವನ್ನು ಕೊಡಬೇಕಾಗತ್ತೆ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜೆ ಅರಸ್, ಬೇಲೂರು. ಕ್ಯಾರ್ಪೇಟೆ ತಾಲೂಕಿನ TAPCMS ನೂತನ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ತೇರ್ನೇನಹಳ್ಳಿ ಬಲದೇವ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. TAPCMSನ ನೂತನ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ತೇರ್ನೇನಹಳ್ಳಿ ಬಲದೇವ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಳೆದ ತಿಂಗಳು 28ರಂದು TAPCMS ನೂತನ ಆಡಳಿತ ಮಂಡಳಿಯ ನೂತನ ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು 14ಕ್ಕೆ 11 ಅಭ್ಯರ್ಥಿಗಳು ಪ್ರಚಂಡ ಜಯಭೇರಿ ಬಾರಿಸಿದ್ದರು.
ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು. ಅಧ್ಯಕ್ಷ ಸ್ಥಾನ ಬಯಸಿ ತೇರಿನಹಳ್ಳಿ ಬಲದೇವ್ ಹಾಗೂ ಉಪಾಧ್ಯಕ್ಷ ಸ್ಥಾನ ಬಯಸಿ ಲತಾಮಣಿ ಮಂಜೇಗೌಡ ಬಿಟ್ಟರೆ ಉಳಿದ ಯಾವ ನಿರ್ದೇಶಕರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸದ ಕಾರಣ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದ ತಹಶೀಲ್ದಾರ್ ಅಶೋಕ್ ರವರು ಟಿಎಪಿಸಿಎಂಎಸ್ ನೂತನ ಅಧ್ಯಕ್ಷರಾಗಿ ತೇರಿನಹಳ್ಳಿ ಬಲದೇವ್ ಹಾಗೂ ಉಪಾಧ್ಯಕ್ಷರಾಗಿ ಲತಾಮಣಿ ವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು. ನೂತನ ಅಧ್ಯಕ್ಷ ತೇರಿನಹಳ್ಳಿ ಬಲದೇವ್ ಹಾಗೂ ಉಪಾಧ್ಯಕ್ಷೆ ಲತಾಮಣಿ ಅವರನ್ನ ಶಾಸಕರಾದ ಎಚ್.ಟಿ. ಮಂಜು ಅವರು ಅಭಿನಂದಿಸಿ ಮಾತನಾಡಿ, ನಮ್ಮ ಜೆಡಿಎಸ್ ಪಕ್ಷವನ್ನ ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾದ ಸಂಸ್ಥೆಯ ಷೇರುದಾರರು, ಸದಸ್ಯರು ಹಾಗೂ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣರಾದ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದರು. ಇದೇ ಸಂದರ್ಭದಲ್ಲಿ ಎಂಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಅಶೋಕ್, ಟಿಎಪಿಸಿಎಂಎಸ್ನ ನೂತನ ನಿರ್ದೇಶಕ ಎಚ್.ಟಿ. ಲೋಕೇಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಟಿಎಪಿಸಿಎಂಎಸ್ ನೂತನ ನಿರ್ದೇಶಕ ಮಲ್ಲೇನಹಳ್ಳಿ ಮೋಹನ್, ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ನಿರ್ದೇಶಕ ಎಸ್ಎಲ್ ಮೋಹನ್, ನಾಗರಘಟ್ಟ ದಿಲೀಪ್ ಕುಮಾರ್, ಜ್ಯೋತಿ, ಮಧು, ನಾಗರಾಜ್, ಮಂಜುನಾಥ್, ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಐನೂರಹಳ್ಳಿ ಮಲ್ಲೇಶ್, ಜೆಡಿಎಸ್ ಯೂತ್ ಅಧ್ಯಕ್ಷ ಮೀಸೆ ಮಹಾದೇವೇಗೌಡ, ಎಳವೇಗೌಡ, ಕುರುಬಹಳ್ಳಿ ನಾಗೇಶ್, ಸೋಮಶೇಖರ್, ಅಕ್ಕಿಹೆಬ್ಬಾಳು ರಘು, ಕಾಯಿ ಮಹೇಶ್, ಚಿಕ್ಕಹೊಸಳ್ಳಿ ನಾಗೇಶ್, ಕೃಷ್ಣೇಗೌಡ, ಯೋಗೇಶ್, ನಂಜೇಗೌಡ, ಅಲೋಕ್, ಬಸವಲಿಂಗಪ್ಪ, ಬಾಲು, ಶಾಸಕರ ಆಪ್ತ ಸಹಾಯಕ ಪ್ರತಾಪ್ ಅರಳಗುಪ್ಪೆ ಸೇರಿದಂತೆ ಇತರರು ಅಭಿನಂದನೆ. ಚುನಾವಣೆಯಲ್ಲಿ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಿಸಿದಂಥ ಮತದಾರ ಬಂಧುಗಳಿಗೆ, ತಾಲೂಕಿನ ಸಮಸ್ತ ಮತದಾರ ಬಂಧುಗಳಿಗೆ ತಾಲೂಕಿನ ಶಾಸಕನಾಗಿ ನನ್ನ ಅಭಿನಂದನೆಯನ್ನು ಮೊದಲನೇದಾಗಿ ಸಲ್ಲಿಸ್ತಾ, ಇವತ್ತು ಏನು ಪಕ್ಷದಂಥ 4-5 ಜನ ಆಕಾಂಕ್ಷಿಗಳಿದ್ದರು, ಅವರೆಲ್ಲರೂ ಸಹ ವಿಶ್ವಾಸಕ್ಕೆ ತಗೊಂಡು 2ನೇ ಬಾರಿ ಆಯ್ಕೆಯಾದಂಥ ಬಾಲೂರಿನ ಅಧ್ಯಕ್ಷರಿಗೆ ವರಿಷ್ಠರು ಎಲ್ಲರೂ ಸಹ ತೀರ್ಮಾನ ತಗೊಂಡು ಪಕ್ಷದ ಮುಖಂಡಗಳನ್ನು ಎಲ್ಲರೂ ಸಹ ಕೂತು ಮಾತಾಡಿ ಒಂದು ಎಲ್ಲ ನಿರ್ದೇಶಕರಿಗೆ ಹಿಂಗೆ ಮಾಡೋ ಅಂತಿದ್ದಕ್ಕೆ ಅವರೆಲ್ಲರೂ ಸಹ 9 ದಿನದ ಒಟ್ಟಿಗೆ ಸೂಚಿಸಿ ನನ್ನ ಅಧ್ಯಕ್ಷನಾಗಿ ಮಾಡಿದ್ದಾರೆ. ನಮ್ಮ ಜೊತೆಗೆ ಲತಾಮಣಿ ಮಂಜೇಗೌಡರನ್ನು ಸಹ ಉಪಾಧ್ಯಕ್ಷರಾಗಿ ಘೋಷಣೆ ಮಾಡಲಾಗಿ ಅವರೂ ಸಹ ಎಲ್ಲರೂ ಸಹ 9 ದಿನದ ಅವಿರೋಧವಾಗಿ ಆಯ್ಕೆ ಬಂದಂಥ ಎಲ್ಲ ನಿರ್ದೇಶಕ ಬಂಧುಗಳಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ, ಜೊತೆಗೆ ಇಷ್ಟೇ, ಈ ಒಂದು ರೈತಪರವಾದ ಸಂಸ್ಥೆ ಇದು. ಇವೇನು ನಮ್ಮ ರೈತ ಪಕ್ಷ ಅಂತ ಏನು ಜೆಡಿಎಸ್ ಪಕ್ಷ ರೈತ ಪರವಾಗಿ ಯಾವಾಗಲೂ ಸಹ ಕೆಲಸ ಮಾಡ್ಕೊಂಡು ಬಂದಿದೆ. ದೇವೇಗೌಡ ಅಪ್ಪಾಜಿಯವರು ಹಾಕ್ಕೊಟ್ಟಂಥ ಬೇಸ್ಮೆಂಟನ್ನು ಕುಮಾರಣ್ಣ ಅಲ್ಗಾಗ್ದಂಗೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಮುನ್ನಡೆಸ್ಕೊಂಡು ಹೋಗ್ತಾ ನಿಖಿಲಣ್ಣವರು ಸಹ ಯಾವುದೇ ರೀತಿ ವ್ಯತ್ಯಾಸ ಆಗ್ದಂಗೆ ಅದಕ್ಕೆ ಕುಂದು ಬರ್ದಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಪಕ್ಷ ಜೆಡಿಎಸ್ ಪಕ್ಷ ಕೇರ್ಪಡೆ ತಾಲೂಕಿನಲ್ಲಿ ಪ್ರಬಲವಾಗಿದೆ, ಸದೃಢವಾಗಿದೆ ಅನ್ನೋದನ್ನು ಮತದಾರ ಬಂಧುಗಳು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇವತ್ತು ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಗೆಲುವಿಗೆ ಸಹಕಾರಿಯಾಗಿದ್ದಾರೆ. ಅವರ ಮತದಾರ ಬಂಧುಗಳ ಒಂದು ಭಾವನೆಗಳಿಗೆ ನಿರಾಶೆ ಆಗದ ರೀತಿಯಲ್ಲಿ ಆ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗೋಂಥ ಜವಾಬ್ದಾರಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಷ್ಟೇ ಅಲ್ಲ, ಅವ್ರ ಜೊತೆ ಇರುವಂಥ ಎಲ್ಲ ನಿರ್ದೇಶಕರಿಗೂ ಸಹ ಜವಾಬ್ದಾರಿ ಇದೆ. ವಿರೋಧ ಪಕ್ಷದ ನಮ್ಮ ಇನ್ನೊಂದು ಟೀಮಲ್ಲಿ ಗೆದ್ದಿರುವಂಥ ನಿರ್ದೇಶಕರನ್ನು ಸಹ ವಿಶ್ವಾಸ ತಗೊಂಡು ಈ ಸಂಸ್ಥೆ ಕಟ್ಟುವಂಥ ಕೆಲಸ ಮಾಡಲಿ. ಇದು ರೈತಪರ ಸಂಸ್ಥೆ, ಇದು ಒಂದು ಒಳ್ಳೆಯ ಸಂಸ್ಥೆ. ಇವತ್ತು ಜಿಲ್ಲೆಯಲ್ಲಿ ಒಂದು ಮಾಡಲಾಗಿ ನಡ್ಕೊಂಡು ಹೋಗ್ತಾರ ಸಂಸ್ಥೆ. ಆ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸುವಂಥ ಜವಾಬ್ದಾರಿ ಎಲ್ಲ ನಿರ್ದೇಶಕರಿಗೂ ಸಹ ಜವಾಬ್ದಾರಿ ಇದೆ. ಆ ಒಂದು ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ನಮ್ಮ ಮಂಜಣ್ಣವರಿಗೂ ಲೋಕಣ್ಣವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಸದಸ್ಯರುಗಳಿಗೂ, ನಮ್ಮ ಜನತೆಗೂ, ನಮ್ಮ ಕಾರ್ಯದರ್ಶಿಗಳಿಗೂ ಎಲ್ಲ ನನ್ನ ನಮಸ್ಕಾರಗಳು. ನಾವು ಅವ್ರು ಹೇಳಿದಂತೆ ನಾವು ನಡ್ಕೊಂಡು ನಮ್ಮ ಇದನ್ನು ಕಾರ್ಯವನ್ನು ಮಾಡ್ಕೊಂಡು ಹೋಗ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಕಾಮನಹಳ್ಳಿ ಮಂಜುನಾಥ್, ಕೆಆರ್ಪೇಟೆ. ಹಾಸನ ನಗರದ ಸುಜಲಾ ಕಾಲೇಜ್ ಆಫ್ ಕಾಮರ್ಸ್ ಕಾಲೇಜಿನಲ್ಲಿ ಪರಿಚಯ ಅಭಿವಿನ್ಯಾಸ ಕಾರ್ಯಕ್ರಮ ನಡೆಯಿತು. ಪದವಿಯು ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ವೃತ್ತಿಗಳಿಗೆ ಅವಕಾಶ ಮಾಡಿಕೊಡುತ್ತದೆ ಎಂದು ಹಾಸನ ವಿಶ್ವವಿದ್ಯಾನಿಲಯದ ಸಿಡಿಸಿ ನಿರ್ದೇಶಕ ಡಾಕ್ಟರ್ ಮಹದೇವ್ ಪ್ರಸಾದ್ ಹೇಳಿದರು. ನಗರದ ಸುಜಲಾ ಕಾಲೇಜ್ ಆಫ್ ಕಾಮರ್ಸ್ ಕಾಲೇಜಿನಲ್ಲಿ ಪರಿಚಯ ಅಭಿವಿನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಲೆಕ್ಕಪತ್ರ ನಿರ್ವಹಣೆ, ಹಣಕಾಸು, ತೆರಿಗೆ ಮತ್ತು ವ್ಯವಹಾರ ನಿರ್ವಹಣೆಯಲ್ಲಿ ಬಲವಾದ ಅಡಿಪಾಯವನ್ನು ಒದಗಿಸುತ್ತದೆ. ಕಲಿಕೆ ಎನ್ನುವುದು ಜೀವನದಲ್ಲಿ ನಿರಂತರವಾಗಿರಬೇಕು. ಪದವಿಗಷ್ಟೇ ಓದು ಸೀಮಿತವಾಗಿರಬಾರದು ಎಂದು ಸಲಹೆ ನೀಡಿದರು. ಸುಜಲಾ ಎಜುಕೇಶನ್ ಅಕಾಡೆಮಿ ಕಾರ್ಯದರ್ಶಿ ಎಚ್ ಚಂದ್ರಶೇಖರ್ ಮಾತನಾಡಿ, ಆಸಕ್ತಿಯ ಕ್ಷೇತ್ರದ ಉದ್ದೇಶಗಳ ಅರಿವು ಅತ್ಯವಶ್ಯಕ. ಯಾವುದೇ ಕ್ಷೇತ್ರಕ್ಕೆ ಹೆಜ್ಜೆ ನೀಡುವ ಮೊದಲು ಆ ಕ್ಷೇತ್ರಕ್ಕೆ ಸಂಬಂಧಿಸಿದ ಜವಾಬ್ದಾರಿ ಮತ್ತು ಪ್ರಾಯೋಗಿಕ ಕೌಶಲಗಳ ತಿಳುವಳಿಕೆ ಅಪೇಕ್ಷಣೀಯ. ಈ ಹಂತದಲ್ಲಿ ಓದು, ಕೌಶಲಗಳ ವೃದ್ಧಿ, ಕ್ರಿಯಾಶೀಲ ಚಟುವಟಿಕೆಗಳು ಬದುಕಿನ ಆನಂದದ ಮೂಲವಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ಕುಮಾರ್, ಉಪ ಪ್ರಾಂಶುಪಾಲ ಮುಜಮಿಲ್ ಪಾಷಾ, ಸಂಯೋಜಕ ಮಂಜುನಾಥ್, ಉಪನ್ಯಾಸಕರುಗಳಾದ ಶ್ರುತಿ, ಚಾಂದಿನಿ, ಎಸಿ ನಿರಂಜನ್, ಭೂಮಿಕಾ, ಸ್ವಾತಿ, ಗೀತಾಮಣಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.
ನಾವು ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಆಗೋ ಅವಶ್ಯಕತೆ ಇಲ್ಲ. ಎಲ್ಲವೂ ಯೂಟ್ಯೂಬಲ್ಲಿ ಸ್ವಲ್ಪ ಬುದ್ಧಿವಂತರಾದ್ರೆ ಎಲ್ಲವೂ ಎಜುಕೇಶನ್ ಇದನ್ನು ಸಿಗ್ತದೆ. ಈಗ ಅದಕ್ಕೋಸ್ಕರ ಒಂದು ಪ್ಯಾರಲ್ ಆಗಿ ಕರೆಸ್ಪಾಂಡಿಂಗ್ ಕೋರ್ಸಸ್ ಅಂತ ಓಪನ್ ಆಯ್ತು. ಯಾರು ಜಾಬ್ ಮಾಡ್ಕೊಂಡು ಆಸಕ್ತಿ, ತುಂಬಾ ಆಸಕ್ತಿ, ಯಾಕಂದ್ರೆ ಹಿಂದೆ ನಾವು ನೋಡಿದಂಗೆ ಓದ್ಬೇಕಂತ ಬಹಳ ಆಸಕ್ತಿ ಇರ್ತಿತ್ತು, ಬಟ್ ಅವ್ರಿಗೆ ಅನುಕೂಲ ಇರ್ತಿರ್ಲಿಲ್ಲ. ಅದಕ್ಕೆ ನೋಡ್ಕೊಂಡು ಎಷ್ಟೋ ಡಿಗ್ರಿಗಳು ಮಾಡ್ಕೊಂಡಿದ್ದಾರೆ ಪ್ಯಾರಲ್ ಕೋರ್ಸ್ ಅಲ್ಲಿ, ಕರೆಸ್ಪಾಂಡಿಂಗ್ ಕೋರ್ಸಸ್ ಅಲ್ಲೆಲ್ಲ ಆ ತರ ಮಾಡ್ಕೊಂಡೆಲ್ಲ ಇದ್ದಾರೆ. ಸೊ ಅದರಿಂದ ಒಂದು ವಿದ್ಯೆ, ಎಸ್ಪೆಷಲಿ ರೆಗ್ಯುಲರ್ ಕೋರ್ಸ್ ಕರೆಸ್ಪಾಂಡಿಂಗ್ ಕೋರ್ಸ್ ನಿಮಗೆ ಅಜರಾಂತರ ವ್ಯತ್ಯಾಸ ಇದೆ. ಯಾಕಂದ್ರೆ ನೀವು ಇಲ್ಲಿ ರೆಗ್ಯುಲರ್ ಬಂದಾಗ ನೀವು ಎಲ್ಲ ನಿಮ್ಮ ಸಹಪಾಠಿಗಳ ಜೊತೆ ಒಡನಾಡಿರ್ತೀರಾ, ಅವರ ಬ್ಯಾಕ್ಗ್ರೌಂಡ್ ಜೊತೆ ತಿಳ್ಕೊಂಡಿರ್ತೀರಾ, ನಿಮ್ಮ ಟೀಚರ್ಸ್ ಹೇಗೆ ಬಿಹೇವ್ ಮಾಡ್ತಾರೆ ತಿಳ್ಕೊಂಡಿರ್ತೀರಾ. ಅದು ಅವರೇ ನಮ್ಮ ವಿವೇಕಾನಂದ ಹೇಳೋದಂದ್ರೆ ಮ್ಯಾನಿಫೆಸ್ಟೇಷನ್ ಆಫ್ ದ ಹ್ಯೂಮನ್ ಬೀಯಿಂಗ್. ಅವನ ವಿದ್ಯಾರ್ಥಿಗಳಲ್ಲಿ ಅವನನ್ನ ಸೂಕ್ತ ಮನಸ್ಸಿನಲ್ಲಿ ಅವನಲ್ಲಿ ಏನಿರುತ್ತೆ, ಅವನ ಫಿಸಿಕಲಿ ಮೆಂಟಲಿ ಅವನಿಗೆ ಕ್ಯಾರೆಕ್ಟರ್ ಬಿಲ್ಡ್ ಮಾಡಬೇಕು. ಅವನಲ್ಲಿ ಕ್ಯಾರೆಕ್ಟರ್ ಬಿಲ್ಡ್ ಮಾಡೋ ಕರ್ತವ್ಯ ಈ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಆಗಬೇಕು. ಆ ಕ್ಯಾರೆಕ್ಟರ್ ಬಿಲ್ಡ್ ಮಾಡೋ ಮೇನ್ ಪಿಲ್ಲರ್ ಯಾರು ರೋಲ್ ಮಾಡೋದಂತಂದ್ರೆ ಟೀಚರ್ಸ್. ಅದರಿಂದ ನೀವು ಯಾರಾದ್ರೂ ನಿಮ್ಗೆ ಮಾತಾಡ್ತಾ ಇದ್ರೆ ಅಥವಾ ಎಲ್ಲಾದ್ರೂ ಹೋದ್ರೆ ನಮ್ಮೆರಡು ಸ್ವಲ್ಪ ಮಾತಾಡ್ತಾರೆ, ಅವ್ರು ಹೇಳ್ಬಿಡ್ತಾರೆ ನೀವು ಟೀಚರ್ ಅಂತ. ಯಾಕಂದ್ರೆ ನಾವು ನಿಮ್ಮ ವಿದ್ಯಾರ್ಥಿಗಳಿಗೆ ಈ ತರ ಮಾತಾಡಿ ಅಂತಾರೆ ಗೊತ್ತಾಗ್ತಿರಲ್ಲ, ಯಾರು ಸಾಮಾನ್ಯರು ತಿಳ್ಕೊಂಡ್ಬಿಡ್ತಾರೆ ಇವರು ಟೀಚರ್ ಅಂತ. ಯಾಕಂದ್ರೆ ಅದು ಪ್ರತಿಯೊಬ್ಬ ಪ್ರಾಧ್ಯಾಪಕನ ಅಥವಾ ಮುಖ್ಯೋಪಾಧ್ಯಾಯ ಅಥವಾ ಟೀಚರ್ ಕರ್ತವ್ಯ. ಯಾಕಂದ್ರೆ ಫಸ್ಟ್ ಅವ್ರಿಗೆ ಕ್ಯಾರೆಕ್ಟರ್ ಬಿಲ್ಡ್ ಮಾಡಬೇಕು. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಮ್ಮ ಸ್ಕೂಲ್ ಲೆವೆಲ್ ಇಂದ ಇಲ್ಲಿವರೆಗೂ ಜಾಸ್ತಿ ಸಮಯ ನಾವು ಎಲ್ಲಿರ್ತೀವಿ ಅಂತಂದ್ರೆ ಮನೆಗಿಂತ ನಾವಿರೋದು ಶಾಲೆಯಲ್ಲಿ ಅಥವಾ ಕಾಲೇಜಲ್ಲಿ. ಏನ್ ಮಾಡಬೇಕು ಅಂತ ಎಷ್ಟು ಜನ ಡೈಲಿ ಬರೀತೀರೋ ಅವ್ರ ಮುಂದೆ ಹೋಗ್ತೀರಿ. ಈ ವರ್ಷದ ಎವ್ಯಾಲ್ಯೂಯೇಟ್ ಮಾಡಿ, ಪ್ರತಿಯೊಬ್ಬರು ಎವ್ಯಾಲ್ಯೂಯೇಟ್ ಮಾಡಿ. ಈ ವರ್ಷ ಎಷ್ಟು ಓದಿದೆ, ನೀವು ಒಂದು ಎಕ್ಸಾಂಪಲ್, ಎಷ್ಟು ಕಾಲೇಜಲ್ಲಿ 4 ಅವರ್ಸ್ ಇರ್ತೀರಾ? ಒಮ್ಮೆ ಅವರ್ಸ್ ಇರುತ್ತೆ ಸರ್, ಎಷ್ಟು ಅವರ್ಸ್ ಇರ್ತಾರೆ ಸರ್ ಕಾಲೇಜಲ್ಲಿ? 4 ಅವರ್ಸ್. ಯಾರಾದ್ರೂ 4 ಅವರ್ಸ್ ಬಿಟ್ಟಿರೋ ಕೆಲಸ ಮಾಡ್ತೀರಾ? ಇಲ್ಲ, ಖಂಡಿತ ಇಲ್ಲ. ನಾವು ಮಕ್ಕಳು ನಾವು ಕಾಣ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ? 24 ಅವರ್ಸ್ ಅಲ್ಲಿ 4 ಅವರ್ಸ್ ಕಾಲೇಜಲ್ಲಿ ಇರ್ತೀರಿ, 8 ಅವರ್ಸ್ ಮುಂದೆ ಬಿಡಿ. ಹೊಟ್ಟೆ ಬಿಟ್ಟು ಎಷ್ಟು ಅವರ್ಸ್ ಇವಾಗ ಯೂಸಿಂಗ್ ಮೊಬೈಲ್. ಕೆಲವು ನೋಡ್ಬೇಕು ಯೂಟ್ಯೂಬ್ ಬ್ಲಾಗರ್ಸ್, ದೇ ಆರ್ ಅರ್ನಿಂಗ್ ಮೋರ್ ದೆನ್ ಕ್ರೋರ್ ರೂಪೀಸ್. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ವೀಕ್ನೆಸ್ ತಗೊಂಡು ಯೂಸ್ ಮಾಡ್ತಾ ಇದ್ದಾರೆ. ನೀವೇ ಯೂಸ್ ಮಾಡ್ಬೋದಲ್ಲ ಅದನ್ನ. ಸ್ಟಾರ್ಟ್ ಡೂಯಿಂಗ್ ಕ್ಯೂರಿಯಾಸಿಟಿ. ಯಾವ್ದಾದ್ರು ಒಂದು ಕ್ಯೂರಿಯಾಸಿಟಿ ಡೆವಲಪ್ ಅಂದ್ರೆ ನೀವೇ ಚಾನಲ್ ಓಪನ್ ಮಾಡಿ, ನೀವೇ ಸ್ಟಾರ್ಟ್ ಆಗಲಿ. ಅದಕ್ಕೆ ಏನ್ ಗೊತ್ತಾ, ಫಸ್ಟ್ ನಿಮ್ಮಲ್ಲಿ ಇಂಟ್ರೆಸ್ಟ್ ಬರಬೇಕು. ಸ್ಟೂಡೆಂಟ್ಸ್ ಇಂಟ್ರೆಸ್ಟ್, ಸ್ಟೂಡೆಂಟ್ಸ್ ಇಸ್ ನಥಿಂಗ್ ಬಟ್ ಕ್ಯೂರಿಯಾಸಿಟಿ. ಸ್ಟೂಡೆಂಟ್ ಜೀವನ ಏನು ಗೊತ್ತಾ? ಕ್ಯೂರಿಯಾಸಿಟಿ. ಯಾವ ಮನುಷ್ಯನಿಗೆ ಕ್ಯೂರಿಯಾಸಿಟಿ ಉಂಟಂದ್ರೆ ಓದಿದ್ರು ಅಷ್ಟೇ. ನನಗೆ ಕಾಮರ್ಸ್ ಓದ್ಬೇಕಂತ ಕ್ಯೂರಿಯಾಸಿಟಿ ಆಗಿದೆ, ನೋ ನೀಡ್ ಆಫ್ ಲೆಕ್ಚರರ್ಸ್. ಕರೆಕ್ಟ್ ಸರ್? ಕ್ಯೂರಿಯಾಸಿಟಿ ಎಲ್ಲರೂ ಪಾಯಿಂಟ್ ಅಲ್ಲಿ ಅವಮಾನ ನಡೆಸಿದಾಗ ಟ್ರಿಗರ್ ಆಗೋದು, ಲೈಫ್ ಚಾಲೆಂಜ್ ಆಗಿ ಅಕ್ಸೆಪ್ಟ್ ಮಾಡೋದು. ನಿಜವಾಗ್ಲೂ ಇದೆ, ತುಂಬಾ ಒಳ್ಳೇದು ಇದೆ, ಕೆಟ್ಟದು ಇದೆ, ರೋಬೋಟಿಕ್ಸ್ ಇದೆ. ಇದಕ್ಕೆ ನಿಮಗೆ ಗೊತ್ತಿಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ, ಬೈಜೂಸ್ ಅನ್ನೋ ವ್ಯಕ್ತಿ, ಕೇರಳದವರು, ಅಂತ ಮಾಮೂಲಿ ಒಂದು ಕಂಪ್ಯೂಟರ್ ಆಪರೇಟರ್ ನಾಳೆ ಪೋಸ್ಟ್ ಇದೆ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜೆ ಅರಸ್, ಬೇಲೂರು. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಕೆಆರ್ಎಸ್ ಪಕ್ಷದ ವತಿಯಿಂದ ಪಕ್ಷ ಸೇರುವ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಕರುನಾಡಿನ 6.5 ಕೋಟಿ ಜನಗಳನ್ನ ಒಟ್ಟುಗೂಡಿಸಬೇಕು, ಅವರೆಲ್ಲರನ್ನ ಜಾಗೃತಿ ಮಾಡಬೇಕು. ಆ ಮೂಲಕ ಕರುನಾಡಿನ ಸಮಸ್ತರು ಈವರೆಗೆ ಅನುಭವಿಸಿದ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ, ಮೋಸ ವಂಚನೆಗಳಿಂದ ವಿಮೋಚನೆ ಹೊಂದಬೇಕಾದರೆ ಕೆಆರ್ಎಸ್ ಪಕ್ಷಕ್ಕೆ ಸೇರಬೇಕು ಎಂಬ ಹಿನ್ನೆಲೆಯಲ್ಲಿ ಪಕ್ಷ ಆರಂಭಿಸಿರುವ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುವ ಎಂಬ ಅಭಿಯಾನ ಇದೇ ತಿಂಗಳ 6ರಿಂದ ಪ್ರಾರಂಭಿಸಿದೆ ಎಂದು ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಸೋಮಸುಂದರ್ ಕೆಎಸ್ ತಿಳಿಸಿದರು. ಹೊಸಪೇಟೆ ನಗರದ ಅಂಬೇಡ್ಕರ್ ಹಾಗೂ ವಾಲ್ಮೀಕಿ ಮೂರ್ತಿಗಳಿಗೆ ಮಾಲಾರ್ಪಣೆ ಮಾಡಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಅಧ್ಯಕ್ಷ ಶ್ರೀ ಜೋಗನಹಳ್ಳಿ ಗುರುಮೂರ್ತಿ ಅವರು, ಜಿಲ್ಲೆಯಲ್ಲಿ ಜನ ಬದುಕಿನ ಸಮಸ್ಯೆಗಳು ನಿತ್ಯ ನಿರಂತರ ಎನ್ನುವಂತಾಗಿದೆ. ಸಾಮಾನ್ಯ ಜನರಿಗೆ ಉತ್ತಮ ಜನಜೀವನ ನಡೆಸಲು ಅಸಾಧ್ಯವಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಸರ್ಕಾರದ ಯಾವುದೇ ಯೋಜನೆಗಳು, ಲಾಭಗಳು ಹಿಂದುಳಿದವರಿಗೆ, ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ ತಲುಪುವಂತಾಗಿದೆ. ಎಲ್ಲ ಸೇವೆ ಸೌಲಭ್ಯಗಳು ಕೇವಲ ವಿವಿಧ ಪಕ್ಷಗಳ ಮುಖಂಡರ ಹಿಂಬಾಲಕ ಪಾಲಾಗುತ್ತಿದ್ದು, ಇದನ್ನು ಗಮನಿಸಿದ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಆಡಳಿತ ನಿರ್ವಹಣೆ ಮಾಡುತ್ತಿರುವುದು ವಿಪರ್ಯಾಸ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆನಂದ್, ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಿರುಪಾದಿ ಕೆ ಗೋಮರ್ಸಿ, ಶಿವರಾಜ್ ಕಪಗಲ್, ಪ್ರಸನ್ನ ಕುಮಾರ್, ವಿಜಯನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವರುಣ್ ಕುಮಾರ್ ತೋರಣಗಟ್ಟೆ, ಉಪಾಧ್ಯಕ್ಷರಾದ ಚನ್ನವೀರ ಚಿತ್ತಾರ, ತಾಲೂಕು ಅಧ್ಯಕ್ಷರಾದ ನಜೀರ್ ಸಾಬ್, ಪ್ರಧಾನ ಕಾರ್ಯದರ್ಶಿ ಕೆ ಕೃಷ್ಣ, ನಾಗರಾಜ್ ಗೌಳಿ, ಶರಣಪ್ಪ, ಯಮನಪ್ಪ, ಮೌಲಾ ಹುಸೇನ್, ಅಂಜನಿ, ಕೋಟೇಶ್, ಯಮನೂರಿ, ರಾಧಾ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ.
ಸಂಗಮಕ್ಕಾಗಿ ಓಂ ಶ್ರೀಹನಿ ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಡಿಕೇರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ದುರಸ್ತಿಯಲ್ಲಿರುವ ರಸ್ತೆಗಳನ್ನು ಮಳೆ ನಿಂತ ಕೂಡಲೇ ಕೆಲಸ ಆರಂಭಿಸುವಂತೆ ಶಾಸಕರಾದ ಡಾಕ್ಟರ್ ಮಂತರಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಟಿಎಪಿಸಿಎಂಎಸ್ ನೂತನ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ತೇರ್ನೇನಹಳ್ಳಿ ಬಲದೇವ್ ಆಯ್ಕೆಯಾಗಿದ್ದಾರೆ. ಹಾಸನ ನಗರದ ಸುಜಲಾ ಕಾಲೇಜ್ ಆಫ್ ಕಾಮರ್ಸ್ ಕಾಲೇಜಿನಲ್ಲಿ ಪರಿಚಯ ಅಭಿವಿನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನಸ್ಸಿಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.